ಬಂತು 18ನೇ ಸೀಸನ್. ಪಟಿದಾರ್ ಛಲ, ಜೋಡೆತ್ತಿನ ಬಲ, ವಿಲನ್ ಮಣಿಸುತ್ತಾ RCB. ಸ್ನೇಹಿತರೆ, IPL ನಲ್ಲಿ RCB ಅಂದ್ರೆ ದುರ್ಬಲ ಟೀಮ್, ಫೇಲ್ಯೂರ್ ಟೀಮ್ ಅಂತ ಹೇಳಲಾಗುತ್ತೆ. ಆದ್ರೆ ಅಂಕಿಅಂಶ ನೋಡಿದ್ರೆ ಕಳೆದ 5 ವರ್ಷದಲ್ಲಿ IPL ನಲ್ಲೇ ಮೋಸ್ಟ್ ಕನ್ಸಿಸ್ಟೆಂಟ್ ಟೀಮ್ ಅಂದ್ರೆ RCB. ಕಪ್ಪೊಂದು ಇಲ್ಲ ಅಷ್ಟೇ, ಆದರೆ ಕನ್ಸಿಸ್ಟೆಂಟ್ ಆಗಿ ಚೆನ್ನಾಗಿ ಆಡಿರೋ ಟೀಮ್ RCB. ಕಳೆದ 5 ಸೀಸನ್ ಅಲ್ಲಿ ನಿರಂತರವಾಗಿ 4 ಬಾರಿ ಪ್ಲೇ ಆಫ್ಗೆ ಆಯ್ಕೆಯಾಗಿದೆ. RCB ಬಿಟ್ಟರೆ ಉಳಿದೆಲ್ಲ ಟೀಮ್ಗಳು ಹೆಚ್ಚಂದ್ರೆ 2 ಸಲ ಕ್ವಾಲಿಫೈ ಆಗಿವೆ ಅಷ್ಟೇ. ಹೀಗಾಗಿ RCB ಮೋಸ್ಟ್ ಕನ್ಸಿಸ್ಟೆಂಟ್ ಟೀಮ್ ಆಗಿದ್ರೂ ಕೂಡ ಪ್ರಶಸ್ತಿಯ ಕಪ್ಪು ಅದು ಮಾತ್ರ ಹಿಡಿಯಕ್ಕೆ ಹೋಗೋಷ್ಟರಲ್ಲಿ ಎಡವು ಬೀಳ್ತಾ ಇದ್ದಾರೆ. ಹಾಗಿರೋದಕ್ಕೆ ಏನು ಕಾರಣ? RCB ಈ ಸಲ ಆ ಮಿಸ್ಟೇಕ್ನ ಹೇಗೆ ರೆಕ್ಟಿಫೈ ಮಾಡಿಕೊಂಡಿದೆ? ಒಟ್ಟಾರೆ RCB ಟೀಮ್ ಈ ಸಲ ಹೇಗಿದೆ, ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಪ್ಲೇಯಿಂಗ್ 11 ಅಥವಾ 12 ಹೇಗಿರ್ಬೋದು ಅಂತ ಕ್ವಿಕ್ ಆಗಿ ಈ ರಿಪೋರ್ಟ್ನಲ್ಲಿ ನೋಡ್ತಾ ಹೋಗೋಣ. 18ನೇ ಸೀಸನ್, ಕಿಂಗ್ ಕೊಹ್ಲಿಗೆ ಒಲಿಯುತ್ತಾ ಲಕ್. ಸ್ನೇಹಿತರೆ, IPL ಈ ವರ್ಷ 18ನೇ ವರ್ಷಕ್ಕೆ ಕಾಲಿಟ್ಟಿದೆ. ಕಿಂಗ್ ಕೊಹ್ಲಿಯ ಜರ್ಸಿ ನಂಬರ್, ಲಕ್ಕಿ ನಂಬರ್ ಕೂಡ 18. ಸೊ ಈ ಲಕ್ಕಿ 18 ಹಾಗೂ ಅದ್ಭುತವಾಗಿ ಬಹಳ ಬ್ಯಾಲೆನ್ಸ್ಡ್ ಆಗಿ ಕಾಣ್ತಿರೋ ಹೊಸ RCB ಟೀಮ್ ಈ ಸಲ ಏನ್ ಮಾಡ್ತಾರೆ? RCBಯನ್ನ ಪ್ರತಿ ವರ್ಷ ಕಾಡೋ ಆ ಶತ್ರು ಈ ವರ್ಷವೂ ಕಾಡುತ್ತಾ? IPL ನಲ್ಲಿ RCBಗೆ CSKಗಿಂತ ದೊಡ್ಡ ಶತ್ರು ಚಿನ್ನಸ್ವಾಮಿ ಸ್ಟೇಡಿಯಮೇ ಆಗಿ ಹೋಗಿದೆಯಲ್ಲ. ಯಾಕಂದ್ರೆ ಚಿನ್ನಸ್ವಾಮಿಯಲ್ಲಿ RCB 46% ಮಾತ್ರ ವಿನ್ನಿಂಗ್ ಪರ್ಸೆಂಟೇಜ್ ಹೊಂದಿದೆ. ಅಂದ್ರೆ ಹೋಮ್ ಗ್ರೌಂಡ್ ನಲ್ಲಿ ಗೆಲ್ಲೋದಕ್ಕಿಂತ ಬರೀ ಸೋಲೋದೇ ಜಾಸ್ತಿ. IPL ನಲ್ಲಿ ಯಾವ ತಂಡ ಕೂಡ ಇಂತಹ ರೆಕಾರ್ಡ್ ಹೊಂದಿಲ್ಲ. ಅತ್ಯಂತ ಕಠಿಣ ಹೋಮ್ ಗ್ರೌಂಡ್ ಇರೋ ಟೀಮ್ ನಮ್ದೇನೆ. ಆದರೆ ಈ ವರ್ಷ ಹೋಮ್ ಗ್ರೌಂಡ್ನಲ್ಲಿ ಪಂದ್ಯ ಗೆದ್ಕೊಡೋ ಮ್ಯಾಚ್ ವಿನ್ನರ್ಗಳನ್ನೇ ಟೀಮ್ಗೆ ಸೇರಿಸ್ಕೊಂಡು RCB ಎಂಟ್ರಿ ಕೊಡ್ತಾ ಇದ್ದೀವಿ ಅಂತ ಜೋಶ್ನಲ್ಲಿದೆ. ಕಳೆದ ಸೀಸನ್ನಲ್ಲಿ ಮೊದಲ 8 ಪಂದ್ಯಗಳಲ್ಲಿ 7 ಪಂದ್ಯ ಸೋತು ನಂತರ ನಿರಂತರ 6 ಪಂದ್ಯ ಗೆದ್ದು CSKನ ನೆಟ್ ರನ್ ರೇಟ್ ಸಹಾಯದಿಂದ ಎಲಿಮಿನೇಟ್ ಮಾಡಿ ಕ್ವಾಲಿಫೈ ಆಗಿದ್ರು. ಆದರೆ ಎಲಿಮಿನೇಟರ್ನಲ್ಲಿ RR ಕೊಟ್ಟ ಶಾಕ್ನಿಂದ ಕಪ್ ಮತ್ತೆ ದೂರಕ್ಕೆ ಚಿಮ್ಮಿ ಹೋಗಿತ್ತು. 18ನೇ ವರ್ಷಕ್ಕೆ ಕಾಲಿಟ್ಟಿದೆ ಈಗ ಕಪ್ ನಮ್ದೇ ಅನ್ನೋ ಘೋಷಣೆ. ಈ ವರ್ಷ ನಿಜಕ್ಕೂ RCBಯಲ್ಲಿ ತುಂಬಾ ಚೇಂಜಸ್ ಕಾಣಿಸ್ತಿದೆಯಾ ಕೇಳಿದ್ರೆ ಡೆಫಿನೆಟ್ ಆಗಿ ಕಾಣಿಸ್ತಾ ಇದೆ. ಹೊಸ ಕ್ಯಾಪ್ಟನ್, ಹೊಸ ಅಧ್ಯಾಯ. ಈ ಬಾರಿ RCBಗೆ ಅತಿ ದೊಡ್ಡ ಪಾಸಿಟಿವ್ ಅಂಶ ಅಂದ್ರೆ ಮೇಜರ್ ಚೇಂಜ್ ಅಂತ ಹೇಳಿದ್ರೆ ಅದು ರಜತ್ ಪಾಟಿದಾರ್ ಅನ್ನೋ ಹೆಸರು. ದ್ರಾವಿಡ್, ಕುಂಬ್ಳೆ, ಕೊಹ್ಲಿ ಬಿಟ್ರೆ ಈ ಹಿಂದೆ RCB ಕ್ಯಾಪ್ಟನ್ಸಿ ಜವಾಬ್ದಾರಿ ಹೊತ್ತಿರೋರು ವಿದೇಶಿ ಸ್ಟಾರ್ಗಳೇ. ಈ ಬಾರಿ ಟೀಮ್ ಮ್ಯಾನೇಜ್ಮೆಂಟ್ ಡು ಪ್ಲೆಸಿಸ್ ರಿಟೈನ್ ಮಾಡ್ಕೊಳ್ಳದೆ ಇದ್ದಾಗ ದೊಡ್ಡ ಪ್ಲೇಯರ್ಗೆ ಮಣೆ ಹಾಕ್ತಾರೆ. KL ರಾಹುಲ್, ರಿಷಬ್ ಪಂತ್ ಯಾರಾದರೂ ಬರ್ಬೋದೇನೋ ನಿರೀಕ್ಷೆ ಇತ್ತು. ಹರಾಜಲ್ಲಿ ಬಿಡ್ಡಿಂಗ್ ಕೂಡ ಶುರು ಮಾಡಿದ್ರು. ಆದರೆ ಅವರಿಬ್ಬರ ರೇಟ್ ಒಂದು ಹಂತ ದಾಟದ ಮೇಲೆ RCB ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ. ಈ ಬಾರಿ RCB ಸ್ಟಾರ್ ಪ್ಲೇಯರ್ಗೆ ಹಣ ಸುರಿಯೋ ಬದಲು ತಂಡವನ್ನ ಬ್ಯಾಲೆನ್ಸ್ ಮಾಡೋಕೆ ಫೋಕಸ್ ಮಾಡ್ತು. ಇರೋ ಪ್ಲೇಯರ್ಗಳು ಪಂದ್ಯ ಗೆಲ್ಲೋದ್ರಲ್ಲಿ ಏನು ಪಾತ್ರ ನಿಭಾಯಿಸಬಹುದು, ಅವರಿಂದ ಏನು ಆಚೆ ತೆಗೆಯಬಹುದು ಅನ್ನೋದ್ರ ಕಡೆ ಜಾಸ್ತಿ ಫೋಕಸ್ ಮಾಡಿದ್ದಾರೆ. ರಜತ್ ಪಾಟಿದಾರ್ಗೆ ಕ್ಯಾಪ್ಟನ್ಸಿ ಕೊಟ್ಟಿರೋದೇ ಬೆಸ್ಟ್ ಎಕ್ಸಾಂಪಲ್. 6ನೇ ವಿಕೆಟ್ ವರೆಗೂ ಬ್ಯಾಟಿಂಗ್. ಇಷ್ಟು ವರ್ಷ RCBಯಲ್ಲಿ ಸ್ಟಾರ್ ಬ್ಯಾಟರ್ಗಳಿಗೆ ಕೊರತೆ ಇರ್ತಿರ್ಲಿಲ್ಲ. ಆದರೆ ಬ್ಯಾಟಿಂಗ್ ಆರ್ಡರ್ನಲ್ಲಿ ಕನ್ಸಿಸ್ಟೆನ್ಸಿ ಹಾಗೂ ಡೆಪ್ತ್ ಕಾಣಿಸ್ತಾ ಇರಲಿಲ್ಲ. ಡೀಪ್ ಬ್ಯಾಟಿಂಗ್ ಲೈನಪ್ ಕೊರತೆ ಪ್ರತಿ ಸೀಸನ್ನಲ್ಲೂ ಕಾಡಿದೆ. ಆದರೆ ಈ ಸಲ 5-6ನೇ ವಿಕೆಟ್ವರೆಗೂ ಒಳ್ಳೆ ಬ್ಯಾಟಿಂಗ್ ಇದೆ. ಟಾಪ್ ಆರ್ಡರ್ನಲ್ಲಿ ಕೊಹ್ಲಿ, ಫಿಲ್ ಸಾಲ್ಟ್, ರಜತ್ ಪಾಟಿದಾರ್ ಇದ್ದಾರೆ. ಲೆಫ್ಟ್ ಹ್ಯಾಂಡ್ ಆಪ್ಷನ್ ಆಗಿ ಪಡಿಕಲ್ ಇದ್ದಾರೆ. ಮಿಡಲ್ ಆರ್ಡರ್ಗೆ ಲಿವಿಂಗ್ಸ್ಟೋನ್, ವಿಕೆಟ್ ಕೀಪರ್ ಬ್ಯಾಟರ್ಗಳಾಗಿ ಜಿತೇಶ್ ಶರ್ಮಾ, ಟಿಮ್ ಡೇವಿಡ್ ಇದ್ದಾರೆ. ದಿನೇಶ್ ಕಾರ್ತಿಕ್ ನಿಭಾಯಿಸ್ತಾ ಇದ್ದ ಫಿನಿಷರ್ ರೋಲ್ ಅನ್ನ ಜಿತೇಶ್ ಶರ್ಮಾ ನಿಭಾಯಿಸುವ ನಿರೀಕ್ಷೆ ಇದೆ. ಜೊತೆಗೆ ಈ ಬಾರಿ RCBಯಲ್ಲಿ ಅದ್ಭುತ ಆಲ್ರೌಂಡರ್ಗಳ ದಂಡಿದೆ. ಲಯಾಮ್ ಲಿವಿಂಗ್ಸ್ಟನ್ ಪವರ್ ಹಿಟ್ಟರ್, ಸಾಕಷ್ಟು ನಿರೀಕ್ಷೆ ಇದೆ ಅವ್ರ ಮೇಲೆ. ಕೆರೆಬಿಯನ್ ದೈತ್ಯ ರೊಮಾರಿಯೋ ಶಫರ್ಡ್ ಕೂಡ ಒಂದು ಆಪ್ಷನ್. ಜೊತೆಗೆ ಲೋವರ್ ಆರ್ಡರ್ನಲ್ಲಿ ಎಕ್ಸ್ಪೀರಿಯನ್ಸ್ ಇರೋ ಕೃನಾಲ್ ಪಾಂಡ್ಯ ಇದ್ದೇ ಇದ್ದಾರೆ. ಎಕ್ಸ್ಟ್ರಾ ಆಲ್ರೌಂಡರ್ ಬೇಕು ಅಂದರೆ ಟಿಮ್ ಡೇವಿಡ್, ಜೇಕಬ್ ಬೆಥೆಲ್, ಮನೋಜ್ ಬಾಂಡ್ಗೆ ಇದ್ದಾರೆ. ಹೀಗೆ ಬೇಕಾದಷ್ಟು ಬ್ಯಾಟಿಂಗ್ ಆಪ್ಷನ್ ಇದೆ. ಸೊ 5-6ನೇ ವಿಕೆಟ್ವರೆಗೂ ಬ್ಯಾಟಿಂಗ್ ಡೆಪ್ತ್ ನೋಡ್ಬೋದು. ಜೊತೆಗೆ RCBಲಿ ಈ ಸಲ ಇದುವರೆಗೂ ತಗೊಂಬಂದಿರೋ ಬೆಸ್ಟ್ ಬೌಲಿಂಗ್ ಅಟ್ಯಾಕ್ ಈ ಸಲನೇ ಇದೆ ಅಂತ ಹೇಳಿ ಇದನ್ನ ಗುರುತಿಸಲಾಗ್ತಾ ಇದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಕಾಶಿ ಅಯೋಧ್ಯೆಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 39,500 ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಇದರಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದರ್ಶನ, AC ಟ್ರಾನ್ಸ್ಪೋರ್ಟ್, ಬೋಟಿಂಗ್ ಅಂಡ್ ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇರುತ್ತೆ. ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 4 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಬೌಲಿಂಗ್ಗೆ ಜೋಡೆತ್ತಿನ ಬಲ. RCB ಬ್ಯಾಟಿಂಗ್ ನಲ್ಲಿ ಎಷ್ಟೇ ಸ್ಟ್ರಾಂಗ್ ಆಗಿ ಕಂಡು ಬಂದರೂ ಕೂಡ ಇಷ್ಟು ವರ್ಷ ಬೌಲಿಂಗ್ ನಲ್ಲಿ ಕಾಂಪ್ರಮೈಸ್ ಆಗ್ತಾ ಇದ್ರು.
ಆದರೆ ಈ ಸಲ ಬೆಸ್ಟ್ ಬೌಲಿಂಗ್ ಅಟ್ಯಾಕ್ ತಗೊಂಡ್ಬರ್ತಾ ಇದ್ದಾರೆ. ಆರಂಭದಲ್ಲೇ ಹೇಳಿದ ಹಾಗೆ RCBಗೆ ಹೋಮ್ ಗ್ರೌಂಡ್ನಲ್ಲಿ ಟಾರ್ಗೆಟ್ ಡಿಫೆಂಡ್ ಮಾಡಿ ಮ್ಯಾಚ್ ಗೆಲ್ಲಿಸೋ ಮ್ಯಾಚ್ ವಿನ್ನರ್ ಪ್ಲೇಯರ್ಸ್ ಬೇಕಾಗಿದ್ರು. ಅದಕ್ಕಾಗಿ ಈ ಸಲ ಒಂದು ರಿಲಯಬಲ್ ಜೋಡೆತ್ತು ಸಿಕ್ಕಿದ್ದಾರೆ. ಅನುಭವಿ ಪ್ಲೇಯರ್ಗಳಾದ ಭುವನೇಶ್ವರ್ ಕುಮಾರ್ ಹಾಗೂ ಹೇಜಲ್ವುಡ್ಗೆ ಟೀಮ್ ಮ್ಯಾನೇಜ್ಮೆಂಟ್ 23.25 ಕೋಟಿ ರೂಪಾಯಿ ಖರ್ಚು ಮಾಡಿದ್ದು ಒಳ್ಳೆ ಡಿಸಿಷನ್ ಆಗುತ್ತೆ ಅನ್ನೋ ಹೋಪ್ಸ್ ಇದೆ. RCB ಪ್ರತಿ ಸಲ ಪ್ಲೇ ಆಫ್ಗೆ ಹೋಗಿ ಕಪ್ ಗೆಲ್ಲದೆ ವಾಪಸ್ ಬರ್ತಾ ಇದ್ದಿದ್ದಕ್ಕೆ ವೀಕ್ ಬೌಲಿಂಗ್ ಕಾರಣ ಆಗಿತ್ತು. ಈ ಬಾರಿ ಭುವಿ ಮತ್ತು ಹೇಜಲ್ವುಡ್ ಒಳ್ಳೆ ಓಪನಿಂಗ್ ಮತ್ತು ಡೆತ್ ಬೌಲಿಂಗ್ ಕೊಟ್ರೆ T20ನಲ್ಲಿ 151 ವಿಕೆಟ್ ತಗೊಂಡಿರೋ ಲಂಕಾ ಬೌಲರ್ ನುವಾನ್ ತುಷಾರ ಕೂಡ ಇದ್ದಾರೆ. ವೇರಿಯೇಷನ್ ಮಾಡೋ ಎಬಿಲಿಟಿ ಇರೋ ಬೌಲರ್, ಸ್ಲೋ ಓವರ್ ಒನ್ ಚೆನ್ನಾಗಿ ಹಾಕ್ತಾರೆ. ಏನೋ ಯಶ್ ದಯಾಳ್ ಕಳೆದ ಸೀಸನ್ ನಲ್ಲಿ ಚಿನ್ನಸ್ವಾಮಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿದ್ರು. ಟೀಮ್ ಅವ್ರನ್ನ ಕೂಡ ರಿಟೈನ್ ಮಾಡ್ಕೊಂಡಿದೆ. ಸ್ಪಿನ್ ಅಟ್ಯಾಕ್ ನೋಡೋದಾದ್ರೆ ಕೃನಾಲ್ ಪಾಂಡ್ಯ, ಸ್ವಪ್ನಿಲ್ ಸಿಂಗ್ರಂತ ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್ ಇದ್ದಾರೆ. ಲಿವಿಂಗ್ಸ್ಟೋನ್ ಲೆಗ್ ಸ್ಪಿನ್, ಆಫ್ ಸ್ಪಿನ್ ಎರಡನ್ನೂ ಮಾಡೋ ಎಬಿಲಿಟಿ ಇರೋ ಪ್ಲೇಯರ್. ಜೊತೆಗೆ ಸುಯಶ್ ಶರ್ಮಾ ಅವ್ರನ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡಿಕೊಂಡ್ರೆ RCBಗೆ ಒಳ್ಳೆ ವಿಕೆಟ್ ಟೇಕಿಂಗ್ ಆಪ್ಷನ್ ಆಗ್ಬೋದು. ಹಾಗಿದ್ರೆ ಈ ಟೀಮ್ನಲ್ಲಿ ನೆಗೆಟಿವ್ಸ್ ಏನಿದೆ ಅಂತ ಕೂಡ ನೋಡ್ಬೇಕಲ್ಲ. ವಿಕೆಟ್ ಟೇಕಿಂಗ್ ಸ್ಪಿನ್ನರ್ ಇಲ್ಲ. RCBಗೆ ಎಫೆಕ್ಟಿವ್ ಸ್ಪಿನ್ನರ್ ಕೊರತೆ ಉಂಟಾಗಬಹುದು. IPLನಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ಸ್ ಲಿಸ್ಟ್ ತಗೊಂಡ್ರೆ ಟಾಪ್ 10ನಲ್ಲಿ ಬ್ರಾವೋ, ಭುವಿ, ಮಲಿಂಗಾ ಬಿಟ್ರೆ ಎಲ್ಲ ಸ್ಪಿನ್ನರ್ಸೇ ಇರೋದು. ಅದರಲ್ಲೂ ಟಾಪ್ನಲ್ಲಿ ಚಹಲ್ ಇದ್ದಾರೆ. ಹಸರಂಗ ಕೂಡ RCBಯಲ್ಲಿ ಇಂಪ್ಯಾಕ್ಟ್ ಮಾಡಿದ್ರು. ಆದರೆ ಈ ಬಾರಿ ವಿಕೆಟ್ ಟೇಕಿಂಗ್ ಸ್ಪಿನ್ನರ್ ಇಲ್ಲ. ಹಾಗೆ ನೋಡಿದ್ರೆ ಕಳೆದ 2 ಸೀಸನ್ನಲ್ಲಿ ಅತಿ ಕಡಿಮೆ ಸ್ಪಿನ್ ಬಳಕೆ ಮಾಡಿರೋದು RCBನೇ. ಕೇವಲ 29.1% ಸ್ಪಿನ್ ಬೌಲಿಂಗ್ ಮಾಡಿದ್ದಾರೆ. ಅಂದರೆ ಸರಾಸರಿ 6 ಓವರ್ಗಿಂತ ಕಮ್ಮಿ. ಜೊತೆಗೆ ಸ್ಪಿನ್ ಬೌಲಿಂಗ್ನಲ್ಲಿ ಅತ್ಯಂತ ಎಕ್ಸ್ಪೆನ್ಸಿವ್ ಆಗಿರೋದು RCBನೇ, ದುಬಾರಿ ಆಗಿದ್ದಾರೆ. ಅದರಲ್ಲೂ ಹೈದರಾಬಾದ್ ಬಿಟ್ಟರೆ ಚಿನ್ನಸ್ವಾಮಿಯಲ್ಲೇ ಸ್ಪಿನ್ನರ್ಗಳು ಅತಿ ಹೆಚ್ಚು ಹೊಡೆಸ್ಕೊಂಡಿರೋದು. 9.24 ಎಕಾನಮಿಯಲ್ಲಿ ರನ್ ಹರಿಸಿದ್ದಾರೆ. ಹಾಗಾಗಿ ರನ್ ಕಂಟ್ರೋಲ್ ಮಾಡೋ ಒಬ್ಬ ವಿಕೆಟ್ ಟೇಕಿಂಗ್ ಸ್ಪಿನ್ನರ್ ಬೇಕಿತ್ತು ಅನ್ನೋ ಒಪಿನಿಯನ್ ಇದೆ. 7.25 ಎಕಾನಮಿ ಇರೋ ಕೃನಾಲ್ ಪಾಂಡ್ಯ ಮೇಲೆ ಟೀಮ್ ಹೋಪ್ಸ್ ಇಟ್ಕೊಂಡಿದೆ. ನೋಡ್ಬೇಕೇನ್ ಮಾಡ್ತಾರೆ ಅಂತ. ಪ್ಲೇಯಿಂಗ್ 12 ಪ್ರಾಬಬಲ್ ಪ್ಲೇಯಿಂಗ್ 12 ನೋಡೋದಾದ್ರೆ ಓಪನಿಂಗ್ ಬ್ಯಾಟರ್ಸ್ ಆಗಿ ಫಿಲ್ ಸಾಲ್ಟ್ ಹಾಗೂ ವಿರಾಟ್ ಇರ್ಬೋದು. ವಿರಾಟ್ ಖಂಡಿತ ಇರ್ತಾರೆ. ಜೊತೆಗೆ ಪವರ್ ಹಿಟ್ಟರ್ ಆಗಿ ಫಿಲ್ ಸಾಲ್ಟ್ ಇರೋ ಚಾನ್ಸಸ್ ಇದೆ. ಜೊತೆಗೆ 1 ಡೌನ್ಗೆ ರಜತ್ ಪಟಿದಾರ್ ಇರ್ತಾರೆ. ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ದೇವದತ್ ಪಡಿಕಲ್ ಆಡಿದ್ರೆ 1 ಡೌನ್ನಲ್ಲಿ ಆಡ್ಬೋದು. ನಂತರ ಮಿಡಲ್ ಆರ್ಡರ್ನಲ್ಲಿ ಲಿವಿಂಗ್ಸ್ಟೋನ್ ಇರ್ತಾರೆ. ಅಗೇನ್ ಪವರ್ ಹಿಟ್ಟಿಂಗ್ ಹಾಗೂ ಆಲ್ರೌಂಡ್ ಕೇಪಬಿಲಿಟೀಸ್ ಇರೋದ್ರಿಂದ ಲಿವಿಂಗ್ಸ್ಟೋನ್ ತಂಡಕ್ಕೆ ಕ್ರೂಷಿಯಲ್ ಆಗ್ತಾರೆ. ನಂತರ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಜಿತೇಶ್ ಶರ್ಮಾ ಇರ್ಬೋದು. ನಂತರ 6ನೇ ಪ್ಲೇಯರ್ ಆಗಿ ಜೇಕಬ್ ಬೆಥೆಲ್ ಅಥವಾ ಟಿಮ್ ಡೇವಿಡ್ ಆಡೋ ಚಾನ್ಸಸ್ ಇರುತ್ತೆ. ಇಬ್ಬರಲ್ಲಿ ಒಬ್ಬ ಫಾರಿನ್ ಪ್ಲೇಯರ್. ನಂತರ ಕೃನಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಯಶ್ ದಯಾಳ್, ಹೇಜಲ್ವುಡ್, ಸುಯಶ್ ಶರ್ಮಾ ಆಡ್ಬೋದು. ಟಿಮ್ ಡೇವಿಡ್, ಬೆಥೆಲ್ ಇಬ್ಬರನ್ನೂ ತಗೊಳ್ಳಿಲ್ಲ ಅಂದರೆ ರೊಮಾರಿಯೋ ಶಫರ್ಡ್ಗೆ ಚಾನ್ಸ್ ಸಿಗ್ಬೋದು. 12th ಮ್ಯಾನ್ ಅಥವಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಪಡಿಕಲ್ ಜೊತೆಗೆ ಕಾಶ್ಮೀರಿ ಬೌಲರ್ ರಸಿಕ್ ಸಲಾಮ್ ಕೂಡ ಆಡೋ ಚಾನ್ಸಸ್ ಇದೆ. ಇನ್ನು RCBಗೆ ಈ ಸಲ ಎಕ್ಸ್ ಫ್ಯಾಕ್ಟರ್ ಪ್ಲೇಯರ್ ಯಾರಾಗ್ಬೋದು ಅಂತ ನೋಡಿದಾಗ ಲಯಾಮ್ ಲಿವಿಂಗ್ಸ್ಟನ್ಗೆ ಔಟ್ಸ್ಟ್ಯಾಂಡಿಂಗ್ ಪ್ಲೇಯರ್ ಆಗೋ ಚಾನ್ಸಸ್ ಇದೆ. ಬ್ಯಾಟಿಂಗ್ ಹಾಗೂ ಬೌಲಿಂಗ್ನಲ್ಲಿ ಲಿವಿಂಗ್ಸ್ಟೋನ್ ಮಿಂಚಬಹುದು. ಜೊತೆಗೆ ಬೌಲಿಂಗ್ನಲ್ಲಿ RCBಗೆ ಕಮ್ ಬ್ಯಾಕ್ ಮಾಡ್ತಿರೋ ಭುವಿ ಕೂಡ ಎಕ್ಸ್ ಫ್ಯಾಕ್ಟರ್ ಆಗಬಹುದು. IPLನಲ್ಲಿ 4ನೇ ಹೈಯೆಸ್ಟ್ ವಿಕೆಟ್ ಟೇಕರ್ ಭುವಿ ಇತ್ತೀಚೆಗೊಂಚೂರು ಸ್ವಲ್ಪ ಸ್ಟ್ರಗಲ್ ಮಾಡೋದಂಗೆ ಕಂಡ್ರೂ ಕೂಡ ಅವರ ಎಕ್ಸ್ಪೀರಿಯನ್ಸ್, ಅವರ ವೇರಿಯೇಷನ್ಸ್ ತುಂಬ ಹೆಲ್ಪ್ ಮಾಡ್ಬೋದು. ಇನ್ನು ಕಳೆದ ಬಾರಿ KKR IPL ಗೆಲ್ಲೋದ್ರಲ್ಲಿ ಫಿಲ್ ಸಾಲ್ಟ್ ಪ್ರಮುಖ ಪಾತ್ರ ನಿಭಾಯಿಸಿದ್ರು. 12 ಮ್ಯಾಚ್ ಆಡಿ 189 ಸ್ಟ್ರೈಕ್ ರೇಟ್ನಲ್ಲಿ 435 ರನ್ ಬಾರಿಸಿದ್ರು. ಹಾಗಾಗಿ ಫಿಲ್ ಸಾಲ್ಟ್ ಮೇಲೂ ಸಾಕಷ್ಟು ನಿರೀಕ್ಷೆ ಇದೆ. ಸೊ ಸಾಲ್ಟ್ ಎಷ್ಟು ರುಚಿಯಾಗಿ ಆಡ್ತಾರೆ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡ್ತಾರಾ, ಎಕ್ಸ್ ಫ್ಯಾಕ್ಟರ್ ಆಗ್ತಾರಾ, ನೋಡ್ಬೇಕಷ್ಟೇ ಹೆಂಗೆ ಆಡ್ತಾರೆ ಅಂತ. ಏನೋ ಕೆರೆಬಿಯನ್ ದೈತ್ಯ ರೊಮಾರಿಯೋ ಶಫರ್ಡ್ಗೆ ಒಂದು ವೇಳೆ ಪ್ಲೇಯಿಂಗ್ 12ನಲ್ಲಿ ಚಾನ್ಸ್ ಸಿಕ್ಕಿ ಕ್ಲಿಕ್ ಆದರೆ ಜೂನಿಯರ್ ಕ್ರಿಸ್ ಗೇಲ್ ನೋಡ್ದಂಗೆ ಆಗ್ಬೋದು ನಮಗೆ. ಭರ್ಜರಿ ಪವರ್ ಹಿಟ್ಟಿಂಗ್ ಕೇಪಬಿಲಿಟೀಸ್ ಇದೆ. IPLನಲ್ಲಿ 182 ಸ್ಟ್ರೈಕ್ ರೇಟ್ ಇದೆ. ಹೀಗಾಗಿ ಇವರು RCBಗೆ ಎಕ್ಸ್ ಫ್ಯಾಕ್ಟರ್ ಆಗೋ ಚಾನ್ಸಸ್ ಇರೋ ಪ್ಲೇಯರ್. ಸೊ ಈ ಟೀಮ್ ಬಗ್ಗೆ ನಿಮಗೇನನ್ಸುತ್ತೆ? 18ನೇ ಸೀಸನ್ ಮುಖ್ಯವಾಗಿ ವಿರಾಟ್ ಕೊಹ್ಲಿಗೆ ಲಕ್ಕಿ ಆಗಬಹುದಾ? RCB ಪುರುಷರ ತಂಡಕ್ಕೆ ಕಪ್ ಬರ್ಬೋದಾ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.